ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ರಾಶ್ರಮ್ ಇನ್ಸ್ಟಿಟ್ಯೂಟ್ ಯೂಟ್ಯೂಬ್ ಚಾನಲ್. ರಾಶ್ರಮ್ ಫೋಕಸ್ನಲ್ಲಿ ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಪ್ರಮುಖವಾದಂತಹ ಕರೆಂಟ್ ಟಾಪಿಕ್ಸ್ಗಳನ್ನು ಪ್ರಶ್ನೋತ್ತರ ರೂಪದಲ್ಲಿ ರಿವೈಸ್ ಮಾಡ್ತಾ ಇದ್ದೇವೆ. ರಿವಿಷನ್ ಸಿರೀಸ್ನ 4ನೇ ವಿಡಿಯೋ ಇದಾಗಿದ್ದು, ಹಿಂದೆ ಡಿಸ್ಕಸ್ ಮಾಡಿದಂತಹ ವಿಡಿಯೋಸ್ಗಳನ್ನು ನೋಡಿಲ್ಲ ಅಂತಂದರೆ ರಿವಿಷನ್ ಪ್ಲೇಲಿಸ್ಟ್ನಲ್ಲಿ ಹೋಗಿ ಎಲ್ಲ ವಿಡಿಯೋಗಳನ್ನು ನೋಡಿಕೊಂಡು ರಿವೈಸ್ ಮಾಡ್ಕೊಳ್ಳಿ. ಈ ರಿವಿಷನ್ ಸಿರೀಸ್ನ 4ನೇ ವಿಡಿಯೋ ಇದಾಗಿದ್ದು, ಇವತ್ತಿನ ಮೊದಲನೇ ಪ್ರಶ್ನೆ ಏನು ಅಂತ ನೋಡೋಣ. ಈ ಕೆಳಗಿನ ಯಾವ ಸಂಸ್ಥೆಯು ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ವಿಶ್ವ ಪರಿಸರ ದಿನವನ್ನು ಆಯೋಜಿಸುತ್ತದೆ ಅಥವಾ ಆರ್ಗನೈಸ್ ಮಾಡುತ್ತೆ? ನಮಗೆಲ್ಲ ಗೊತ್ತಿರುವ ಹಾಗೆ ಜೂನ್ 5ನೇ ತಾರೀಕಿನಂದು ವಿಶ್ವ ಪರಿಸರ ದಿನಾಚರಣೆ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನಾಗಿ ಆಚರಿಸಲಾಗುತ್ತೆ. ಸೊ ಇದನ್ನು ಆರ್ಗನೈಸ್ ಮಾಡುವಂತಹ ಸಂಸ್ಥೆ ಯಾವುದು ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 IUCN, ಆಪ್ಷನ್ 2 WWF, ಆಪ್ಷನ್ 3 UNO ಅಥವಾ ವಿಶ್ವಸಂಸ್ಥೆ, ಆಪ್ಷನ್ 4 UNEP ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 4 ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಅಥವಾ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ ಅನ್ನುವ ಈ ಒಂದು ಸಂಸ್ಥೆಯ ಮೂಲಕ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಜೂನ್ 5ನೇ ತಾರೀಕಿನಂದು ಪ್ರತಿ ವರ್ಷ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನು ಆಯೋಜನೆ ಮಾಡಲಾಗುತ್ತೆ ಅಥವಾ ಆರ್ಗನೈಸ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 4 ವಾಸ್ ರೈಟ್ ಆನ್ಸರ್. 1973ನೇ ಇಸವಿಯಿಂದ ಜೂನ್ 5ನೇ ತಾರೀಕಿನಂದು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮದ ಮೂಲಕ ಈ ವಿಶ್ವ ಪರಿಸರ ದಿನಾಚರಣೆಯನ್ನು ಆಚರಿಸಬೇಕು ಅಂತ ನಿರ್ಧಾರ ಮಾಡಲಾಗಿತ್ತು. ಸೊ ಅಂದಿನಿಂದ ಅಂದರೆ 1973ನೇ ಇಸವಿಯಿಂದ ಈ ವರ್ಲ್ಡ್ ಎನ್ವೈರ್ಮೆಂಟ್ ಡೇ ಅನ್ನು ವಿಶ್ವಸಂಸ್ಥೆಯ ಪರಿಸರ ಕಾರ್ಯಕ್ರಮ ಯುನೈಟೆಡ್ ನೇಷನ್ ಎನ್ವೈರ್ಮೆಂಟ್ ಪ್ರೋಗ್ರಾಮ್ನ ನೇತೃತ್ವದಲ್ಲಿ ಅಂತಾರಾಷ್ಟ್ರೀಯ ಮಟ್ಟದಲ್ಲಿ ಈ ಒಂದು ಇವೆಂಟನ್ನು ಆರ್ಗನೈಸ್ ಮಾಡಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 4 UNEP ವಾಸ್ ರೈಟ್ ಆನ್ಸರ್. ಈ ಒಪೆಕ್ ಪ್ಲಸ್ ಅನ್ನುವ ಈ ಒಂದು ಒಕ್ಕೂಟದ ಬಗ್ಗೆ ಈ ಕೆಳಗಿನ ಯಾವ ಹೇಳಿಕೆ ತಪ್ಪಾಗಿದೆ ಅಂತ ಒಂದು ರಿವಿಷನ್ ಪ್ರಶ್ನೆಯನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದರ ಆಪ್ಷನ್ಸ್ಗಳಲ್ಲಿ ಈ ಒಪೆಕ್ ಪ್ಲಸ್ ತೈಲ ರಫ್ತು ಮಾಡುವಂತಹ ದೇಶಗಳ ಶಾಶ್ವತ ಇಂಟರ್ ಗವರ್ಮೆಂಟಲ್ ಆರ್ಗನೈಸೇಷನ್ ಆಗಿದೆ ಅಂತ ಇದೆ. ಸೊ ಇದು ಸರಿಯಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಆಪ್ಷನ್ 2 ಪ್ರಸ್ತುತ ಭಾರತವು ಸಹ ಒಪೆಕ್ ಪ್ಲಸ್ನ ಸದಸ್ಯ ರಾಷ್ಟ್ರವಾಗಿದೆ ಅಂತ ಇದೆ. ಸೊ ಇದು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಮತ್ತು ಈ 3ನೇ ಆಪ್ಷನ್ ನೋಡಿ, ಒಪೆಕ್ ಪ್ಲಸ್ ಸಂಸ್ಥೆಯ ಪ್ರಧಾನ ಕಚೇರಿ ಹೆಡ್ ಕ್ವಾರ್ಟರ್ ಯುನೈಟೆಡ್ ಅರಬ್ ಎಮಿರೇಟ್ಸ್ನ ಅಬುದಾಬಿಯಲ್ಲಿದೆ ಅಂತ ಇದೆ. ಸೊ ಇದು ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ನಮ್ಮ ಡಿಸ್ಕಷನ್ನಲ್ಲಿ ಇದು ಕರೆಕ್ಟ್ ಅಂತ ಗುರುತಿಸಿದ್ವಿ. ಸೊ ಆದರೆ ರೆಗ್ಯುಲರ್ ಡಿಸ್ಕಷನ್ನಲ್ಲಿ ನಾವು ಕರೆಕ್ಟಾಗಿ ಡಿಸ್ಕಸ್ ಮಾಡಿದ್ರು ಸಹ ಈ ರಿವಿಷನ್ ಸೆಷನ್ನಲ್ಲಿ ಮಾತ್ರ ಏನಾಗಿತ್ತು ಅಂತಂದರೆ ಈ ಒಂದು 3ನೇ ಆಪ್ಷನ್ ಏನಿದೆ ತಪ್ಪಾದಂಥ ಸ್ಟೇಟ್ಮೆಂಟ್ ಆಗಿತ್ತು. ಸೊ ಹೀಗಾಗಿ ಆಯ್ಕೆ 2 ಮತ್ತು 3ನೇ ಆಪ್ಷನ್ಸ್ಗಳು ಮಾತ್ರ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿದೆ. ಸೊ ಆಪ್ಷನ್ 4 ವಾಸ್ ರೈಟ್ ಆನ್ಸರ್. ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ಮೊನ್ನೆ ನಾವು ಡಿಸ್ಕಸ್ ಮಾಡಿದ್ವಿ ಕ್ಲಿಯರ್ ಆಗಿ. ಈ ಒಪೆಕ್ ಪ್ಲಸ್ ಅಂತಂದರೆ ಆರ್ಗನೈಸೇಷನ್ ಫಾರ್ ಪೆಟ್ರೋಲಿಯಂ ಎಕ್ಸ್ಪೋರ್ಟಿಂಗ್ ಕಂಟ್ರೀಸ್ ಅಂತ. ಸೊ ಈ 24 ರಾಷ್ಟ್ರಗಳ ಒಂದು ಒಕ್ಕೂಟವನ್ನು ಗುರುತಿಸಿದ್ವಿ. ಒಪೆಕ್ನಲ್ಲಿ 14 ರಾಷ್ಟ್ರಗಳು ಮತ್ತು ಒಪೆಕ್ ಪ್ಲಸ್ನಲ್ಲಿ ಇನ್ನೂ 10 ರಾಷ್ಟ್ರಗಳನ್ನು ಒಳಗೊಂಡಂತೆ 24 ರಾಷ್ಟ್ರಗಳನ್ನು ಒಂದು ಒಕ್ಕೂಟವನ್ನು ಡಿಸ್ಕಸ್ ಮಾಡಿದ್ವಿ. ಸೊ ಅದೇ ಒಂದು ಸಂದರ್ಭದಲ್ಲಿ ಇದರ ಮುಖ್ಯ ಕಚೇರಿ ಒಪೆಕ್ನ ಮುಖ್ಯ ಕಚೇರಿ ಆಸ್ಟ್ರಿಯಾ ದೇಶದ ವಿಯೆನ್ನಾ ನಗರದಲ್ಲಿದೆ ಅಂತ ಕೂಡ ಡಿಸ್ಕಸ್ ಮಾಡಿದ್ವಿ. ಸೊ ಈ ಒಂದು ಆಪ್ಷನ್ನಲ್ಲಿ ನೀಡಲಾದಂತಹ ಅಬುದಾಬಿ ಅಂತ ಏನು ಆಪ್ಷನ್ ಇದೆ, ಸೊ ಇದು ಕೂಡ ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗುತ್ತೆ. ಸೊ ಹೀಗಾಗಿ ಆಪ್ಷನ್ 2 ಮತ್ತು 3 ಈ 2 ಆಪ್ಷನ್ಸ್ಗಳು ತಪ್ಪಾದಂತಹ ಸ್ಟೇಟ್ಮೆಂಟ್ ಆಗಿವೆ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಸೊ ಕರೆಕ್ಷನ್ ಮಾಡ್ಕೊಳ್ಳಿ. 2019ನೇ ಇಸವಿಯಲ್ಲಿ ಜಾರಿಗೊಳಿಸಬೇಕಾಗಿದ್ದಂತಹ ಅಮೆಂಡ್ಮೆಂಟ್ ಅಥವಾ ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನ ಪ್ರಕಾರ ಈ ಕೆಳಗಿನ ಯಾವ ದಿನಾಂಕದ ಮುಂಚೆ ಭಾರತಕ್ಕೆ ಬಂದಂತಹ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ನೀಡಲಾಗುತ್ತದೆ ಅಂತ ಈ ಒಂದು ಆ್ಯಕ್ಟ್ನ ಅಡಿಯಲ್ಲಿ ಪ್ರೊವಿಷನ್ ಇದೆ ಅಂತ ಪ್ರಶ್ನೆ ಇದೆ. ಯಾವ ಒಂದು ದಿನಾಂಕದ ಮೊದಲು ಭಾರತಕ್ಕೆ ಬಂದಂತಹ ಜನರಿಗೆ ಪೌರತ್ವವನ್ನು ನೀಡಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಜನವರಿ 1, 2015, ಆಪ್ಷನ್ 2 ಡಿಸೆಂಬರ್ 31, 2015, ಆಪ್ಷನ್ 3 ಡಿಸೆಂಬರ್ 31, 2014, ಆಪ್ಷನ್ 4 ಜನವರಿ 14, 2014 ಅಂತ ನೀಡಲಾಗಿದೆ. ಸಾಕಷ್ಟು ಕನ್ಫ್ಯೂಸಿಂಗ್ ಆದಂತಹ ಡೇಟ್ಸ್ಗಳಿದ್ರೂ ಕೂಡ ನಮಗೆ ಕ್ಲಿಯರ್ ಆಗಿರಬೇಕು. ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ ಪೌರತ್ವ ತಿದ್ದುಪಡಿ ಕಾಯ್ದೆ 2019 ಅಡಿಯಲ್ಲಿ ನೀಡಲಾದಂತಹ ಪ್ರಾವಧಾನದ ಪ್ರಕಾರ ಭಾರತಕ್ಕೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ
ಡಿಸೆಂಬರ್ 31, 2014 ಮುಂಚೆ ಭಾರತಕ್ಕೆ ಬಂದಂತಹ ಈ ಮೇಲೆ ತಿಳಿಸಲಾದಂತಹ ರಾಷ್ಟ್ರಗಳ ಧಾರ್ಮಿಕ ಅಲ್ಪಸಂಖ್ಯಾತರಿಗೆ ಭಾರತದ ಪೌರತ್ವವನ್ನು ಇಮಿಡಿಯೇಟ್ ಆಗಿ ನೀಡಬೇಕು ಅಂತ ಒಂದು ಪ್ರೊವಿಷನನ್ನು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ಮೆನ್ಷನ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಇಸ್ ರೈಟ್ ಆನ್ಸರ್. ಡಿಸೆಂಬರ್ 31, 2014 ಈ ಒಂದು ಡೇಟ್ಗಿಂತ ಮುಂಚೆ ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಲ್ಲಿ ಯಾವುದೇ ಒಂದು ಕಾರಣಕ್ಕಾಗಿ, ಫಾರ್ ಎಕ್ಸಾಂಪಲ್ ಧಾರ್ಮಿಕ ಕಿರುಕುಳ ಆಗಿರ್ಬೋದು, ಭಯ ಆಗಿರ್ಬೋದು, ಈ ರೀತಿಯಾದಂತಹ ಕಾರಣಗಳಿಂದಾಗಿ ಆ ಪ್ರದೇಶಗಳಲ್ಲಿ ಅಥವಾ ಆ ರಾಷ್ಟ್ರಗಳಲ್ಲಿ ಇದ್ದಂತಹ ಧಾರ್ಮಿಕ ಅಲ್ಪಸಂಖ್ಯಾತರಾಗಿದ್ದಂತಹ ಹಿಂದೂ, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳಿಗೆ ಇಮಿಡಿಯೇಟ್ ಆಗಿ ಈ ಒಂದು ಪೌರತ್ವವನ್ನು ನೀಡುವಂತಹ ಪ್ರಾವಧಾನವನ್ನು ಈ ಸಿಟಿಸನ್ಶಿಪ್ ಅಮೆಂಡ್ಮೆಂಟ್ ಆ್ಯಕ್ಟ್ನಲ್ಲಿ ನೀಡಲಾಗಿದೆ. 1955ನೇ ಇಸವಿಯಲ್ಲಿ ಜಾರಿಗೊಂಡಂತಹ ಭಾರತದ ಪೌರತ್ವ ಕಾಯ್ದೆಯ ತಿದ್ದುಪಡಿ ಮಾಡುವುದರ ಮೂಲಕ ಈ ಒಂದು ಆ್ಯಕ್ಟನ್ನು ಅಮೆಂಡ್ ಮಾಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಅದೇ ರೀತಿಯಾಗಿ ಸಾಕಷ್ಟು ಪ್ರತಿಭಟನೆಗಳು ಕೂಡ ನಡೀತಾವೆ. ಅದು ಯಾಕೆ ಅಂತಂದರೆ, ಈ ಪಾಕಿಸ್ತಾನ್, ಬಾಂಗ್ಲಾದೇಶ್ ಮತ್ತು ಅಫ್ಘಾನಿಸ್ತಾನದಿಂದ ಬಂದಂತಹ ಆ ರಾಷ್ಟ್ರಗಳಲ್ಲಿ ಧಾರ್ಮಿಕ ಬಹುಸಂಖ್ಯಾತರಾಗಿದ್ದಂತಹ ಮುಸ್ಲಿಮರಿಗೂ ಕೂಡ ಈ ಒಂದು ಪೌರತ್ವವನ್ನು ನೀಡಬೇಕು ಅಂತ ಒಂದು ಡಿಬೇಟ್ ನಡೀತಾ ಇದೆ ಅಥವಾ ಒಂದು ಪ್ರತಿಭಟನೆಗಳು ನಡೀತಾ ಇವೆ ಅಂತ ನಾವು ನ್ಯೂಸ್ನಿಂದ ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಆದರೆ ಇದರಲ್ಲಿ ಮುಸ್ಲಿಮನ್ನು ಹೊರತುಪಡಿಸಿ, ಅಂದರೆ ಆ ರಾಷ್ಟ್ರಗಳಲ್ಲಿ ಬಹುಸಂಖ್ಯಾತರಾಗಿದ್ದಂತಹ ಮುಸ್ಲಿಮರನ್ನು ಹೊರತುಪಡಿಸಿ ಅಲ್ಲಿನ ಧರ್ಮೀಯ ಅಲ್ಪಸಂಖ್ಯಾತರಾಗಿದ್ದಂತಹ ಹಿಂದೂ, ಸಿಖ್ಖರು, ಕ್ರಿಶ್ಚಿಯನ್ನರು, ಬೌದ್ಧರು, ಜೈನರು ಮತ್ತು ಪಾರ್ಸಿಗಳಿಗೆ ಮಾತ್ರ ಈ ಒಂದು ಭಾರತೀಯ ಪೌರತ್ವವನ್ನು ನೀಡಬೇಕು ಅಂತ ಈ ಒಂದು ಪ್ರಾವಧಾನವನ್ನು ನೀಡಲಾಗಿದೆ. ಡಿಸೆಂಬರ್ 31, 2014ಕ್ಕಿಂತ ಮುಂಚೆ ಭಾರತಕ್ಕೆ ಬಂದಿರಬೇಕು ಅಂಥವರಿಗೆ ಮಾತ್ರ ಈ ಒಂದು ಸಿಟಿಸನ್ಶಿಪ್ಪನ್ನು ನೀಡಲಾಗುತ್ತೆ ಅಂತ ನಾವು ಕ್ಲಿಯರ್ ಆಗಿ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಮುಂದಿನ ರಿವಿಷನ್ ಪ್ರಶ್ನೆ ಏನು ಅಂತಂದರೆ, BIS ಕಾಯ್ದೆ ಅಥವಾ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸ್ ಅನ್ನುವ ಈ ಒಂದು ಕಾಯ್ದೆಯನ್ನು ಈ ಕೆಳಗಿನ ಯಾವ ವರ್ಷದಲ್ಲಿ ಜಾರಿಗೊಳಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 2002ನೇ ಇಸ್ವಿ, ಆಪ್ಷನ್ 2 2010, ಆಪ್ಷನ್ 3 2016 ಅಥವಾ ಆಪ್ಷನ್ 4 2022 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. 2016ನೇ ಇಸವಿಯಲ್ಲಿ ಈ BIS ಕಾಯ್ದೆಯನ್ನು ಜಾರಿಗೊಳಿಸಲಾಗುತ್ತೆ. ಮುಖ್ಯವಾಗಿ ಭಾರತದಾದ್ಯಂತ ಒಂದೇ ರೀತಿಯಾದಂತಹ ಪ್ರಮಾಣೀಕರಣಗೊಳಿಸುವುದಾಗಿರ್ಬೋದು, ಒಂದೇ ಮಾನದಂಡವನ್ನು, ಸ್ಟ್ಯಾಂಡರ್ಡ್ಸ್ಗಳನ್ನು ಸೆಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಉತ್ಪನ್ನಗಳು, ಸರಕುಗಳಿಗೆ ಒಂದೇ ರೀತಿಯಾದಂತಹ ಪ್ರಮಾಣೀಕರಣವನ್ನು ನೀಡುವಂತಹ ಒಂದು ಉದ್ದೇಶದಿಂದ ಬ್ಯೂರೋ ಆಫ್ ಇಂಡಿಯನ್ ಸ್ಟ್ಯಾಂಡರ್ಡ್ಸನ್ನು ಜಾರಿಗೊಳಿಸಲಾಗಿತ್ತು ಈ ಒಂದು 2016ರ ಕಾಯ್ದೆಯ ಮುಖಾಂತರ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಆಪ್ಷನ್ 3 2016 ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, 1671ನೇ ಇಸವಿಯಲ್ಲಿ ನಡೆದಂತಹ ಸಾರಾಯ್ ಘಾಟ್ ಕದನದಲ್ಲಿ ಈ ಕೆಳಗಿನ ಯಾವ ರಾಜವಂಶವು ಬಲಿಷ್ಠ ಮುಘಲರನ್ನು ಸೋಲಿಸಿತ್ತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ರಜಪೂತ್ ರಾಜವಂಶ, ಆಪ್ಷನ್ 2 ಅಹೋಮ್ ರಾಜವಂಶ, ಆಪ್ಷನ್ 3 ಪಾಂಡ್ಯ ರಾಜವಂಶ ಅಥವಾ ಆಪ್ಷನ್ 4 ಸೋಲಂಕಿ ರಾಜವಂಶ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ, ಸಾರೈ ಘಾಟ್ ಕದನದಲ್ಲಿ ಮುಘಲರನ್ನು ಸೋಲಿಸಿದಂತಹ ರಾಜವಂಶ ಯಾವುದು ಅಂತಂದರೆ ಆಪ್ಷನ್ 2 ಅಹೋಮ್ ಸಾಮ್ರಾಜ್ಯ ಅಥವಾ ಅಹೋಮ್ ರಾಜವಂಶ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಮುಖ್ಯವಾಗಿ ಈ ಅಹೋಮ್ ಸಾಮ್ರಾಜ್ಯವನ್ನು ಆಳ್ತಾ ಇದ್ದಂತಹ ರಾಜಾ ರಾಮ್ ಸಿಂಗ್ ಅವರ ನೇತೃತ್ವದಲ್ಲಿ ಸೇನಾ ಕಮಾಂಡರ್ ಆಗಿದ್ದಂತಹ, ಸೇನಾ ಜನರಲ್ ಆಗಿದ್ದಂತಹ ಈ ಲಚಿತ್ ಬೋರ್ಫುಕಾನ್ ಅವರ ಸೇನಾ ನೇತೃತ್ವದಲ್ಲಿ 1671ರಲ್ಲಿ ನಡೆದಂತಹ ಸಾರೈ ಘಾಟ್ ಕದನದಲ್ಲಿ ಮುಘಲರನ್ನು ಈ ಸೇನೆಯಿಂದ ಅಥವಾ ಅಹೋಮ್ ಸಾಮ್ರಾಜ್ಯದ ಸೇನೆಯಿಂದ ಸೋಲಿಸಲಾಗುತ್ತದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಅಹೋಮ್ ಸಾಮ್ರಾಜ್ಯ ವಾಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ಜಾಗತಿಕವಾಗಿ ತಂಬಾಕು ರಹಿತ ದಿನವನ್ನು ಯಾವ ದಿನದಂದು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ನೋ ಟೊಬ್ಯಾಕೋ ಡೇ ಯಾವುದು ಅಂತ ಗುರುತಿಸಬೇಕಾಗಿದೆ. 2024ರಲ್ಲಿ ಅಂತ ಗುರುತಿಸ್ಕೊಳ್ಳಿ. 2024ರಲ್ಲಿ ತಂಬಾಕು ರಹಿತ ದಿನಾಚರಣೆಯನ್ನು ಯಾವ ದಿನದಂದು ಆಚರಿಸಲಾಯಿತು ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಮಾರ್ಚ್ 6, ಆಪ್ಷನ್ 2 ಮಾರ್ಚ್ 13, ಆಪ್ಷನ್ 3 ಮಾರ್ಚ್ 14 ಅಥವಾ ಆಪ್ಷನ್ 4 ಮಾರ್ಚ್ 22 ಅಂತ ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ 2024ನೇ ಇಸವಿಯಲ್ಲಿ ಮಾರ್ಚ್ 13ನೇ ತಾರೀಕಿನಂದು ತಂಬಾಕು ರಹಿತ ದಿನಾಚರಣೆಯನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಪ್ರತಿ ವರ್ಷ ಮಾರ್ಚ್ 2ನೇ
ಬುಧವಾರವನ್ನು ತಂಬಾಕು ರಹಿತ ದಿನಾಚರಣೆ ನೋ ಟೊಬ್ಯಾಕೋ ಡೇ ಅನ್ನಾಗಿ ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಜಾಗತಿಕವಾಗಿ ಈ ತಂಬಾಕು ಬೀರುವಂತಹ ಆರೋಗ್ಯದ ಸಮಸ್ಯೆಗಳ ಕುರಿತಾದಂತಹ ಜಾಗೃತಿಯನ್ನು ಮೂಡಿಸುವಂತಹ ಒಂದು ಉದ್ದೇಶದಿಂದ ಈ ಧೂಮಪಾನ ರಹಿತ ದಿನಾಚರಣೆಯನ್ನು ಆಚರಿಸಲಾಗುತ್ತೆ. 2ನೇ ಬುಧವಾರದಂದು, ಮಾರ್ಚ್ 2ನೇ ಬುಧವಾರ ಅಂತ ನೆನ್ಪಿಟ್ಕೊಳ್ಳಿ. ಸೊ 2024ರಲ್ಲಿ ಮಾರ್ಚ್ 2ನೇ ಬುಧವಾರ 13ನೇ ತಾರೀಕಿನಂದು ಬಂದಿತ್ತು. ಸೊ ಇವತ್ತು ಜಾಗತಿಕವಾಗಿ ಈ ನೋ ಟೊಬ್ಯಾಕೋ ಡೇ ಅನ್ನು ಆಚರಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಕಾವೇರಿ ನದಿಗೆ ಅಡ್ಡಲಾಗಿ ಈ ಮೇಕೆದಾಟು ಯೋಜನೆಯನ್ನು ನಮ್ಮ ಕರ್ನಾಟಕ ರಾಜ್ಯದಿಂದ ಯಾವ ಜಿಲ್ಲೆಯಲ್ಲಿ ರೂಪಿಸಬೇಕು ಅಥವಾ ನಿರ್ಮಿಸಬೇಕು ಅಂತ ಪ್ರಸ್ತಾಪಿಸಲಾಗ್ತಾ ಇದೆ ಅಂತ ಪ್ರಶ್ನೆ ಕೇಳಲಾಗಿತ್ತು. ಆಪ್ಷನ್ಗಳಲ್ಲಿ ಮೈಸೂರು, ಆಪ್ಷನ್ 2 ಬೆಂಗಳೂರು, ಆಪ್ಷನ್ 3 ರಾಮನಗರ ಅಥವಾ ಆಪ್ಷನ್ 4 ಕೋಲಾರ ಅಂತ ನೀಡಲಾಗಿತ್ತು. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ರಾಮನಗರದಲ್ಲಿ ಈ ಮೇಕೆದಾಟು ಯೋಜನೆಯನ್ನು ಪ್ರಾರಂಭ ಮಾಡಬೇಕು ಅಥವಾ ಸ್ಥಾಪನೆ ಮಾಡಬೇಕು ಅಂತ ಇತ್ತೀಚೆಗೆ ನಮ್ಮ ಕರ್ನಾಟಕ ಸರ್ಕಾರದಿಂದ ಪ್ರಸ್ತಾಪನೆಯನ್ನು ಮಾಡಲಾಗಿದೆ ಅಂತ ನ್ಯೂಸ್ನಲ್ಲಿ ಪಬ್ಲಿಷ್ ಆಗಿತ್ತು. ಇದರ ಎಕ್ಸಾಕ್ಟ್ ಲೊಕೇಶನನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ ಕಾವೇರಿ ನದಿ ಮತ್ತು ಅರ್ಕಾವತಿ ನದಿಗಳ ಸಂಗಮ ಪ್ರದೇಶವಾದಂತಹ ಈ ಕರ್ನಾಟಕದ ರಾಮನಗರ ಜಿಲ್ಲೆಯ ಈ ಮೇಕೆದಾಟು ಅನ್ನುವ ಪ್ರದೇಶದಿಂದ ಸುಮಾರು 1.5 ಕಿಲೋಮೀಟರ್ ದೂರದಲ್ಲಿರುವಂತಹ ಒಂಟಿಗೊಂಡ್ಲು ಅನ್ನುವ ಸ್ಥಳದ ಬಳಿ ಈ ಜಲಾಶಯವನ್ನು ನಿರ್ಮಿಸುವಂತಹ ಒಂದು ಯೋಜನೆಯನ್ನು ಹಮ್ಮಿಕೊಳ್ಳಲಾಗ್ತಾ ಇದೆ. ಮುಖ್ಯವಾಗಿ ಈ ಕನಕಪುರ ಪಟ್ಟಣದ ಬಳಿ ಈ ಜಲಾಶಯದ ನಿರ್ಮಾಣವನ್ನು ಈ ಒಂದು ಯೋಜನೆ ಒಳಗೊಂಡಿರುತ್ತದೆ. ಅಷ್ಟೇ ಅಲ್ಲದೆ ಈ ಒಂದು ಯೋಜನೆಯಿಂದ ಆಗುವಂತಹ ಪ್ರಮುಖ ಉಪಯೋಗಗಳು ಏನು ಅಂತ ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ನಮ್ಮ ಕರ್ನಾಟಕದ ರಾಜಧಾನಿಯಾಗಿರುವಂತಹ ಬೆಂಗಳೂರಿನಲ್ಲಿ ಸಾಕಷ್ಟು ಕುಡಿಯುವ ನೀರಿನ ಸಮಸ್ಯೆಯನ್ನು ಜನ ಎದುರಿಸ್ತಾ ಇದ್ದಾರೆ. ಅದರಲ್ಲೂ ಮುಖ್ಯವಾಗಿ ಈ ಬೇಸಿಗೆ ಕಾಲದಲ್ಲಿ ಒಂದು ನೀರಿನ ಬವಣೆಯನ್ನು ಕಾಣ್ತಾ ಇದ್ದಾರೆ. ಸೊ ಹೀಗಾಗಿ ಈ ಮೇಕೆದಾಟು ಯೋಜನೆಯ ಮೂಲಕ ಬೆಂಗಳೂರಿನ ಜನರಿಗೆ ಕುಡಿಯುವ ನೀರಿನ ಸೌಕರ್ಯವನ್ನು ಒದಗಿಸುವುದು ಅಷ್ಟೇ ಅಲ್ಲದೆ ಈ ಕಾವೇರಿ ಜಲಾನಯನ ಪ್ರದೇಶದ ಉದ್ದಕ್ಕೂ ಕೂಡ ಕೃಷಿ ಚಟುವಟಿಕೆಗಳನ್ನು ಬೆಂಬಲಿಸುವಂತಹ ನಿಟ್ಟಿನಲ್ಲಿ ಕರ್ನಾಟಕ ಅಷ್ಟೇ ಅಲ್ಲದೆ ತಮಿಳುನಾಡಿನ ರೈತರಿಗೂ ಕೂಡ ಅನುಕೂಲವಾಗುವಂತೆ ಈ ಒಂದು ಮೇಕೆದಾಟು ಯೋಜನೆಯನ್ನು ಕೈಗೊಳ್ಳಬೇಕು ಅಂತ ಕರ್ನಾಟಕ ಸರ್ಕಾರದಿಂದ ಸಾಕಷ್ಟು ಎನ್ಪ್ಯಾಸೈಸನ್ನು ಮಾಡಲಾಗ್ತಾ ಇದೆ. ಕೇಂದ್ರ ಸರ್ಕಾರಕ್ಕೆ ಕೆಲವೊಂದಿಷ್ಟು ರೆಕಮೆಂಡೇಷನ್ಸ್ಗಳನ್ನು ಕೂಡ ನೀಡಲಾಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ಇಂಪಾರ್ಟೆಂಟ್ ಮಾಹಿತಿ ಏನು ಅಂತಂದರೆ, ಕಾವೇರಿ ಮತ್ತು ಅರ್ಕಾವತಿ ನದಿಗಳ ಸಂಗಮದ ಪ್ರದೇಶ ರಾಮನಗರ ಜಿಲ್ಲೆಯ ಈ ಒಂದು ಮೇಕೆದಾಟು ಯೋಜನೆ ಒಂಟಿಗೊಂಡ್ಲು ಅಂತ ಅನ್ನುವ ಸ್ಥಳ. ಸೊ ಇದು ಕೀ ಆನ್ಸರ್ ಆಗುತ್ತೆ, ಕೀ ಟರ್ಮ್ಸ್ ಆಗುತ್ತೆ, ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಇದರಿಂದ ಉಪಯೋಗಗಳು ಏನು ಅಂತ ಕೂಡ ನೀವು ಮೇನ್ಸ್ ರಿಲೇಟ್ ಆದಂತಹ ಕೆಲವೊಂದಿಷ್ಟು ಪಾಯಿಂಟ್ಸ್ಗಳನ್ನು ಕೂಡ ನೋಟ್ ಮಾಡ್ಕೋಬಹುದು. ಬೆಂಗಳೂರಿಗೆ ಕುಡಿಯುವ ನೀರಿನ ಒಂದು ಪೂರೈಕೆಯನ್ನು ಮಾಡ್ಬೋದು ಮತ್ತು ಕೃಷಿ ಚಟುವಟಿಕೆಗಳನ್ನು ನಡೆಸುವುದಕ್ಕೆ ಸಹಕಾರಿಯಾಗುತ್ತೆ. ಕರ್ನಾಟಕ ಮತ್ತು ತಮಿಳುನಾಡು ರೈತರಿಗೂ ಕೂಡ ಇದರಿಂದ ಅನುಕೂಲ ಆಗುತ್ತೆ ಅಂತ ಕೂಡ ನೋಟ್ ಮಾಡಿ ಇಟ್ಕೊಳ್ಳಿ. ಸೊ ಮೇಕೆದಾಟು ಯೋಜನೆ ರಾಮನಗರ ಜಿಲ್ಲೆ ಅಂತ ಕರೆಕ್ಟ್ ಆದಂಥ ಆನ್ಸರ್ ಆಗಿತ್ತು. ಗ್ರಾಫಿಕ್ ಪ್ರೊಸೆಸಿಂಗ್ ಯೂನಿಟ್ GPU ಇದು ಕಂಪ್ಯೂಟರನ್ನು ವೇಗವಾಗಿ ಕೆಲಸ ಮಾಡುವಂತಹ ನಿಟ್ಟಿನಲ್ಲಿ ಅಭಿವೃದ್ಧಿಪಡಿಸಲಾದಂತಹ ಒಂದು ಡ್ಯಾಶ್ ಆಗಿದೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಈ GPU ಒಂದು ಯಂತ್ರಾಂಶವಾಗಿದೆ ಅಥವಾ ಹಾರ್ಡ್ವೇರ್ ಆಗಿದೆ ಅಂತ ಇದೆ. ಆಪ್ಷನ್ 2 ಈ GPU ಒಂದು ಸಾಫ್ಟ್ವೇರ್ ಆಗಿದೆ ಅಂತ ಇದೆ. ಆಪ್ಷನ್ 3 CPU-ನಲ್ಲಿ ಹೈಬ್ರಿಡ್ ಅಂಶ ಅಂತಂದರೆ ಈ ಸಾಫ್ಟ್ವೇರ್ ಮತ್ತು ಹಾರ್ಡ್ವೇರ್ಗಳ ಒಂದು ಹೈಬ್ರಿಡ್ ಅಂಶವಾಗಿ ಈ GPU-ವನ್ನು ಗುರುತಿಸಲಾಗುತ್ತೆ ಅಂತ 3ನೇ ಆಪ್ಷನ್ ಇದೆ. ಆಪ್ಷನ್ 4 ಇದು AI ತಂತ್ರಜ್ಞಾನವನ್ನು ಬೆಂಬಲಿಸುವಂತಹ ಒಂದು ಅಪ್ಲಿಕೇಶನ್ ಆಗಿದೆ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 1 ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್ ಇದು ಒಂದು ಯಂತ್ರಾಂಶವಾಗಿದೆ, ಹಾರ್ಡ್ವೇರ್ ಆಗಿದೆ, ಹಾರ್ಡ್ವೇರ್ ಎಲಿಮೆಂಟ್ ಆಗಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಈ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಟೆಕ್ನಾಲಜಿಯನ್ನು ಸಪೋರ್ಟ್ ಮಾಡುವಂತಹ ನಿಟ್ಟಿನಲ್ಲಿ ಮತ್ತು ಸಾಕಷ್ಟು ಕಾಂಪ್ಲೆಕ್ಸ್ ಟಾಸ್ಕ್ಗಳನ್ನು ಎಕ್ಸಿಕ್ಯೂಟ್ ಮಾಡುವಂತಹ ನಿಟ್ಟಿನಲ್ಲಿ ಈ ಹೈಟೆಕ್ ಹಾರ್ಡ್ವೇರನ್ನು ಡೆವಲಪ್ ಮಾಡಲಾಗಿದೆ. ಚಿಪ್ ರೂಪದಲ್ಲಿರುವಂತಹ ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಚಿಪ್ ರೂಪದಲ್ಲಿರುವಂತಹ ಈ ಒಂದು ಎಲಿಮೆಂಟನ್ನು ಗ್ರಾಫಿಕ್ಸ್ ಪ್ರೊಸೆಸಿಂಗ್ ಯೂನಿಟ್, ಕನ್ನಡದಲ್ಲಿ ಗ್ರಾಫಿಕ್ಸ್ ಸಂಸ್ಕರಣಾ ಘಟಕ ಅಂತ GPU ಅಂತ ಗುರುತಿಸಲಾಗುತ್ತದೆ. ಸೊ ಆಪ್ಷನ್ 1 ಹಾರ್ಡ್ವೇರ್ ಅಂತ ಅನ್ನೋದು ಕರೆಕ್ಟ್ ಆದಂಥ ಆನ್ಸರ್ ಆಗುತ್ತೆ. ಮುಂದಿನ ರಿವಿಷನ್ ಪ್ರಶ್ನೆ, ಈ ಕೆಳಗಿನ ಯಾವ ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿ
ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದೆ. ಪ್ರಶ್ನೆ ಮತ್ತೊಮ್ಮೆ ರಿಪೀಟ್ ಮಾಡ್ತೀನಿ. ಈ ಕೆಳಗಿನ ಯಾವ ಗಲ್ಫನ್ನು ಹಾರ್ಮುಜ್ ಜಲಸಂಧಿ ಸಂಪರ್ಕಿಸುತ್ತದೆ ಅಂತ ಪ್ರಶ್ನೆ ಇದ್ದು, ಆಪ್ಷನ್ 1 ಅದೇನ್ ಕೊಲ್ಲಿ, ಆಪ್ಷನ್ 2 ಒಮನ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಒಮನ್, ಆಪ್ಷನ್ 3 ಗಲ್ಫ್ ಆಫ್ ಬೋಧ್ನಿಯಾ, ಆಪ್ಷನ್ 4 ಮೇಲಿನ ಯಾವುದು ಅಲ್ಲ ಅಂತ ಆಪ್ಷನ್ಗಳನ್ನು ನೀಡಲಾಗಿದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 2. ಈ ಗಲ್ಫ್ ಆಫ್ ಒಮನ್ ಅನ್ನುವ ಈ ಒಂದು ಕೊಲ್ಲಿಯನ್ನು ಹಾರ್ಮುಜ್ ಜಲಸಂಧಿ ಸಂಪರ್ಕಿಸುತ್ತದೆ. ಗಲ್ಫ್ ಆಫ್ ಒಮನ್ ಮತ್ತು ಗಲ್ಫ್ ಆಫ್ ಪರ್ಷಿಯಾ ಈ ಎರಡು ವಾಟರ್ ಬಾಡೀಸ್ಗಳನ್ನು ಸಂಪರ್ಕಿಸುವಂತಹ ಒಂದು ಜಲಸಂಧಿ ಅಥವಾ ಸ್ಟ್ರೇಟ್ ಯಾವುದು ಅಂತಂದರೆ ಹಾರ್ಮುಜ್ ಜಲಸಂಧಿ ಅಂತ ನಾವು ನೆನಪಿಟ್ಕೋಬೇಕು. ಈ ಮ್ಯಾಪ್ ಮೂಲಕ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಪರ್ಷಿಯನ್ ಗಲ್ಫ್ ಮತ್ತು ಗಲ್ಫ್ ಆಫ್ ಒಮನ್ ಈ ಎರಡು ವಾಟರ್ ಬಾಡೀಸ್ಗಳನ್ನು ಕನೆಕ್ಟ್ ಮಾಡುವಂತಹ ಒಂದು ಜಲಸಂಧಿ ಸ್ಟ್ರೇಟ್ ಆಫ್ ಹಾರ್ಮುಜ್ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೇಕು. ಸೊ ನೆನಪಿಟ್ಕೊಳ್ಳಿ, ಸ್ಟ್ರೇಟ್ ಆಫ್ ಹಾರ್ಮುಜ್ ಅಥವಾ ಹಾರ್ಮುಜ್ ಜಲಸಂಧಿಯ ಮೂಲಕ ಸಂಪರ್ಕ ಹೊಂದುವಂತಹ ಎರಡು ಜಲಮೂಲಗಳು ಯಾವುವು ಅಂತಂದರೆ ಒಮನ್ ಕೊಲ್ಲಿ ಮತ್ತು ಪರ್ಷಿಯನ್ ಕೊಲ್ಲಿ. ಮುಂದಿನ ರಿವಿಷನ್ ಪ್ರಶ್ನೆ, ಗೋರ್ಸಮ್ ಕೋರಾ ಅನ್ನುವ ಹಬ್ಬ ಇತ್ತೀಚೆಗೆ ನ್ಯೂಸ್ನಲ್ಲಿತ್ತು. ಭಾರತ ಮತ್ತು ಈ ಕೆಳಗಿನ ಯಾವ ದೇಶದ ನಡುವೆ ಉತ್ತಮ ಸೌಹಾರ್ದ ಸಂಬಂಧವನ್ನು ಸಂಕೇತವಾಗಿ ಈ ಒಂದು ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಮ್ಯಾನ್ಮಾರ್, ಆಪ್ಷನ್ 2 ಬಾಂಗ್ಲಾದೇಶ್, ಆಪ್ಷನ್ 3 ಭೂತಾನ್ ಅಥವಾ ಆಪ್ಷನ್ 4 ನೇಪಾಳ್ ಅಂತ ನೀಡಲಾಗಿದ್ದು ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3. ಭೂತಾನ್ ಮತ್ತು ಭಾರತದ ಒಂದು ಸೌಹಾರ್ದಯುತವಾದಂತಹ ಸಂಬಂಧದ ಪ್ರತೀಕವಾಗಿ ಅರುಣಾಚಲ್ ಪ್ರದೇಶದಲ್ಲಿ ಈ ಗೋರ್ಸಮ್ ಕೋರಾ ಅನ್ನುವ ಹಬ್ಬವನ್ನು ಆಚರಿಸಲಾಗುತ್ತೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪ್ಷನ್ 3 ಭೂತಾನ್ ಈಸ್ ರೈಟ್ ಆನ್ಸರ್. ಅರುಣಾಚಲ್ ಪ್ರದೇಶದ ಈ ಜಮಿಂಗ್ ತಾಂಗ್ ಅನ್ನುವ ಕಣಿವೆಯಲ್ಲಿ ನ್ಯಾಮ್ಜಾಂಗ್ ಚೂ ಅನ್ನುವ ನದಿಯ ಉದ್ದಕ್ಕೂ ಕೂಡ ವಾರ್ಷಿಕವಾಗಿ 4 ದಿನಗಳ ಕಾಲ ಈ ಗೋರ್ಸಮ್ ಕೋರಾ ಅನ್ನುವ ಉತ್ಸವವನ್ನು ಆಚರಿಸಲಾಗುತ್ತೆ. ಇದರಲ್ಲಿ ಭೂತಾನ್ ರಾಷ್ಟ್ರ ಕೂಡ ಭಾಗವಹಿಸುತ್ತದೆ ಅಂತ ನಾವು ಗೋರ್ಸಮ್ ಕೋರಾ ಹಬ್ಬದ ಬಗ್ಗೆ ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಭೂತಾನ್ ಈಸ್ ರೈಟ್ ಆನ್ಸರ್. ಮುಂದಿನ ರಿವಿಷನ್ ಪ್ರಶ್ನೆ, ನಿಜಾಮನಿಂದ ಈ ಹೈದರಾಬಾದನ್ನು ವಿಮೋಚನೆಗೊಳಿಸಲು ಈ ಕೆಳಗಿನ ಯಾವ ಹೆಸರಿನಲ್ಲಿ ಮಿಲಿಟರಿ ಕಾರ್ಯಾಚರಣೆಯನ್ನು ನಡೆಸಲಾಯಿತು ಅಂತ ಪ್ರಶ್ನೆ ಇದೆ. ಆಪ್ಷನ್ 1 ಆಪರೇಷನ್ ಹೈದರ್, ಆಪ್ಷನ್ 2 ಆಪರೇಷನ್ ಮಿಂಟೋ, ಆಪ್ಷನ್ 3 ಆಪರೇಷನ್ ಪೋಲೋ ಅಥವಾ ಆಪ್ಷನ್ 4 ಆಪರೇಷನ್ ಬ್ಲ್ಯಾಕ್ ಟೊರ್ನೆಡೋ ಅಂತ ಇದೆ. ಸೊ ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಆಪರೇಷನ್ ಪೋಲೋ ಅನ್ನುವ ಮಿಲಿಟರಿ ಕಾರ್ಯಾಚರಣೆಯ ಮೂಲಕ 1948 ಸೆಪ್ಟೆಂಬರ್ 17ನೇ ತಾರೀಕಿನಂದು ಈ ಹೈದರಾಬಾದನ್ನು ನಿಜಾಮನಿಂದ ವಿಮೋಚನೆಗೊಳಿಸುವುದರ ಮೂಲಕ ಭಾರತದಲ್ಲಿ ವಿಲೀನಗೊಳಿಸಲಾಯಿತು ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೊಂಡ್ವಿ. ಸೊ ಆಪರೇಷನ್ ಪೋಲೋ ಈಸ್ ರೈಟ್ ಆನ್ಸರ್. ಸೊ ಇತ್ತೀಚೆಗೆ ಪಬ್ಲಿಷ್ ಆದಂತಹ ನ್ಯೂಸ್ನಲ್ಲಿ ಈ ಕೇಂದ್ರ ಸರ್ಕಾರದಿಂದ ಹೈದರಾಬಾದ್ ವಿಮೋಚನೆ ದಿನಾಚರಣೆಯನ್ನು ಸೆಪ್ಟೆಂಬರ್ 17ನೇ ತಾರೀಕಿನಂದು ಆಚರಿಸಲಾಗುವುದು ಅಂತ ಮಾಹಿತಿಯನ್ನು ಪಬ್ಲಿಷ್ ಮಾಡಲಾಗಿತ್ತು. ಮನ್ನಾರ್ ಕೊಲ್ಲಿ ಅಥವಾ ಗಲ್ಫ್ ಆಫ್ ಮನ್ನಾರ್ ಈ ಕೆಳಗಿನ ಯಾವ ವಾಟರ್ ಬಾಡಿಯಲ್ಲಿ ಲೊಕೇಟ್ ಆಗಿದೆ ಅಂತ ಪ್ರಶ್ನೆಯನ್ನು ಕೇಳಲಾಗಿತ್ತು. ಆಪ್ಷನ್ 1 ಬಂಗಾಳ ಕೊಲ್ಲಿ, ಆಪ್ಷನ್ 2 ಅರಬ್ಬಿ ಸಮುದ್ರ, ಆಪ್ಷನ್ 3 ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರ, ಆಪ್ಷನ್ 4 ಪೆಸಿಫಿಕ್ ಮಹಾಸಾಗರ ಅಂತ ನೀಡಲಾಗಿತ್ತು. ಸರಿಯಾದ ಉತ್ತರ ಏನು ಅಂತಂದರೆ ಆಪ್ಷನ್ 3 ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದ ಒಂದು ಭಾಗವಾಗಿ ಈ ಗಲ್ಫ್ ಆಫ್ ಮನ್ನಾರ್ ಅನ್ನುವ ವಾಟರ್ ಬಾಡಿಯನ್ನು ನಾವು ಗುರುತಿಸಬಹುದು. ಆಪ್ಷನ್ 3 ವಾಸ್ ರೈಟ್ ಆನ್ಸರ್. ಈ ಮ್ಯಾಪ್ನಲ್ಲಿ ಕ್ಲಿಯರ್ ಆಗಿ ನೀವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬಹುದು. ಭಾರತದ ದಕ್ಷಿಣ ಭಾಗದಲ್ಲಿ ಮತ್ತು ಈ ಶ್ರೀಲಂಕಾದ ಕರಾವಳಿಯ ನಡುವೆ ಇಂಡಿಯನ್ ಓಷನ್ ಅಥವಾ ಹಿಂದೂ ಮಹಾಸಾಗರದ ಒಂದು ಒಳಚಾಚಿಕೊಂಡಿರುವಂತಹ ವಾಟರ್ ಬಾಡಿಯಾಗಿ ಗಲ್ಫ್ ಆಫ್ ಮನ್ನಾರನ್ನು ಗುರುತಿಸ್ತಾರೆ. ಮನ್ನಾರ್ ಕೊಲ್ಲಿ ಅಂತ ಕೂಡ ನಾವು ಇದನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಸೊ ಮ್ಯಾಪ್ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಗಲ್ಫ್ ಆಫ್ ಮನ್ನಾರ್. ಅದೇ ರೀತಿಯಾಗಿ ಗಲ್ಫ್ ಆಫ್ ಮನ್ನಾರ್ ಕುರಿತಾದಂತಹ ಕೆಲವೊಂದಿಷ್ಟು ಇಂಪಾರ್ಟೆಂಟ್ ಆದಂತಹ ಮಾಹಿತಿಗಳನ್ನು ಅಂಡರ್ಸ್ಟ್ಯಾಂಡ್ ಮಾಡ್ಕೊಳ್ಳೋದಾದರೆ, ಸಾಕಷ್ಟು ಬಯೋಡೈವರ್ಸಿಟಿಯನ್ನು ಹೊಂದಿದಂತಹ, ಅದರಲ್ಲೂ ಮುಖ್ಯವಾಗಿ ಈ ಒಂದು ಮರೀನ್ ಎಕೋಸ್ಪಿಯರನ್ನು ಹೆಚ್ಚಿನ ಒಂದು ಶ್ರೀಮಂತವಾದಂತಹ ಕರಾವಳಿ ಪ್ರದೇಶವನ್ನು ಹೊಂದಿರುವಂತಹ ಈ ಗಲ್ಫ್ ಆಫ್ ಮನ್ನಾರ್ ಅನ್ನುವ ಈ ಒಂದು ಪ್ರದೇಶ ಏನಿದೆ, ದಕ್ಷಿಣ ಮತ್ತು ಆಗ್ನೇಯ ಏಷ್ಯಾದ ಮೊದಲ ಸಾಗರ ಜೀವಗೋಳ ಮೀಸಲು ಪ್ರದೇಶ ಅಂತ ಗುರುತಿಸಿಕೊಳ್ಳುತ್ತೆ. ಮರೀನ್ ಬಯೋಸ್ಫೇರ್ ರಿಸರ್ವ್ ಅಂತ ಆಗ್ನೇಯ ಏಷ್ಯಾ ಮತ್ತು ದಕ್ಷಿಣ ಏಷ್ಯಾದಲ್ಲಿ ಗುರುತಿಸಿಕೊಂಡಂತಹ
ಪ್ರಥಮವಾದಂತಹ ಒಂದು ಪ್ರದೇಶ ಯಾವುದು ಅಂತಂದರೆ ಗಲ್ಫ್ ಆಫ್ ಮನ್ನಾರ್ ಅಂತ ನಾವು ಗುರುತಿಸ್ಬೋದು. 1980ನೇ ಇಸವಿಯಲ್ಲಿ ಇದನ್ನು ಮರೀನ್ ನ್ಯಾಷನಲ್ ಪಾರ್ಕ್ ಅಥವಾ ಈ ಸಾಗರ ರಾಷ್ಟ್ರೀಯ ಉದ್ಯಾನವನ ಅಂತ ಕೂಡ ಸರ್ಕಾರದಿಂದ ಗುರುತಿಸಲಾಗುತ್ತೆ. ತಮಿಳುನಾಡಿನ ಧನುಷ್ಕೋಡಿ ಮತ್ತು ತೂತುಕುಡಿ ನಡುವೆ ಸುಮಾರು 160 ಕಿಲೋಮೀಟರ್ ದೂರದಲ್ಲಿ ಈ ಒಂದು ಗಲ್ಫ್ ಆಫ್ ಮನ್ನಾರ್ ವ್ಯಾಪಿಸಿದೆ ಅಂತ ನಾವು ಅಂಡರ್ಸ್ಟ್ಯಾಂಡ್ ಮಾಡ್ಕೋಬೋದು. ಅದೇ ರೀತಿಯಾಗಿ ಸುಮಾರು 21 ದ್ವೀಪಗಳ ಸರಪಣಿಗಳನ್ನು ಕೂಡ ಈ ಒಂದು ಪ್ರದೇಶದಲ್ಲಿ ನಾವು ಕಾಣಬಹುದು. 2 ದ್ವೀಪಗಳು ಆಗಲೇ ಮುಳುಗಿ ಹೋಗಿವೆ ಅಂತ ಕೂಡ ನಾವು ಗುರುತಿಸ್ಬೋದು. ಸಾಕಷ್ಟು ಕಾರಣಗಳಿಗಾಗಿ, ಅದರಲ್ಲೂ ಮುಖ್ಯವಾಗಿ ಈ ಕ್ಲೈಮೇಟ್ ಚೇಂಜ್ ಕುರಿತಾದಂತಹ ಕೆಲವೊಂದಿಷ್ಟು ಬದಲಾವಣೆಗಳಿಂದ ಈ 2 ದ್ವೀಪಗಳು ಕಾಣೆಯಾಗಿವೆ ಅಂತ ನಾವು ಗುರುತಿಸ್ಬೋದು. ಆಗಲೇ ತಿಳಿಸಿದ ಹಾಗೆ 1980ನೇ ಇಸವಿಯಲ್ಲಿ ಸರ್ಕಾರದಿಂದ ಈ ಗಲ್ಫ್ ಆಫ್ ಮನ್ನಾರ್ ಅನ್ನುವ ಈ ಒಂದು ವಾಟರ್ ಬಾಡಿಯನ್ನು ಮರೀನ್ ನ್ಯಾಷನಲ್ ಪಾರ್ಕ್ ಅಂತ ಗುರುತಿಸಲಾಗುತ್ತದೆ ಅಥವಾ ಘೋಷಣೆ ಮಾಡಲಾಗುತ್ತದೆ. ಸೊ ಅದೇ ರೀತಿಯಾಗಿ ಸಾಕಷ್ಟು ಜೀವ ವೈವಿಧ್ಯತೆಯನ್ನು ಹೊಂದಿದಂತಹ ಮ್ಯಾಂಗ್ರೋವ್ ಕಾಡುಗಳು, ಸೀ ಗ್ರಾಸಸ್ಗಳು, ಹವಳದ ಬಂಡೆಗಳನ್ನು ಈ ಒಂದು ಪ್ರದೇಶದಲ್ಲಿ ನಾವು ಕಾಣ್ಬೋದು. ನಿನ್ನೆ ನಾನು ಹಿಂಟನ್ನು ನೀಡಿದ್ದೆ. ಈ ಒಂದು ಇಮೇಜ್ನಲ್ಲಿ ಕಾಣ್ತಾ ಇರುವಂತಹ ಜಲಚರ ಪ್ರಾಣಿ, ಇದರ ಹೆಸರು ಡುಗಾಂಗ್ ಅಂತ ನಾನು ಹೇಳಿದ್ದೆ. ಸೊ ಈ ಡುಗಾಂಗ್ ಅನ್ನುವುದು ಅಳಿವಿನಂಚಿನಲ್ಲಿರುವಂತಹ ಒಂದು ಸಸ್ತನಿ ಜಲಚರ ಪ್ರಾಣಿಯಾಗಿ ಈ ಗಲ್ಫ್ ಆಫ್ ಮನ್ನಾರ್ ಪ್ರದೇಶದಲ್ಲಿ ಹೆಚ್ಚಿನ ಪ್ರಮಾಣದಲ್ಲಿ ಅಥವಾ ಹೆಚ್ಚಿನ ಸಂಖ್ಯೆಯಲ್ಲಿ ಕಾಣಿಸಿಕೊಳ್ಳುವಂತಹ ಒಂದು ಸಸ್ತನಿ ಪ್ರಭೇದವಾಗಿದೆ ಅಂತ ನಾವು ಗುರುತಿಸ್ಬೋದು. ಅಷ್ಟೇ ಅಲ್ಲದೆ ಈ ಒಂದು ಗಲ್ಫ್ ಆಫ್ ಮನ್ನಾರ್ನಲ್ಲಿ ಸುಮಾರು 117 ಜಾತಿಯ ವೈವಿಧ್ಯಮಯವಾದಂತಹ ಕೋರಾಲ್ಸ್ಗಳನ್ನು ಅಥವಾ ಹವಳಗಳನ್ನು ಕೂಡ ನಾವು ಕಾಣಬಹುದಾಗಿದ್ದು, ಮುಖ್ಯವಾಗಿ ಈ ಹಂಪ್ ಬ್ಯಾಕ್ ತಿಮಿಂಗಲುಗಳಾಗಿರ್ಬೋದು, ಬ್ಲೂ ವೇಲ್ಸ್ಗಳಾಗಿರ್ಬೋದು ಅಥವಾ ರೆಕ್ಕೆಗಳನ್ನು ಹೊಂದಿರುವಂತಹ ತಿಮಿಂಗಲಗಳು, ಈ ರೀತಿಯಾದಂತಹ ಸಾಕಷ್ಟು ದುರ್ಲಭವಾದಂತಹ ತಿಮಿಂಗಲುಗಳ ಪ್ರಭೇದಗಳನ್ನು ಕೂಡ ಈ ಇಂಡಿಯನ್ ಓಷನ್ನ ಭಾಗವಾದಂತಹ ಗಲ್ಫ್ ಆಫ್ ಮನ್ನಾರ್ನಲ್ಲಿ ನಾವು ಕಾಣಬಹುದಾಗಿದೆ. ಸೊ ದ್ಯಾಟ್ ವಾಸ್ ಅಬೌಟ್ ಬ್ರೀಫ್ ಇನ್ಫಾರ್ಮೇಷನ್ ಆಫ್ ಗಲ್ಫ್ ಆಫ್ ಮನ್ನಾರ್. ಮ್ಯಾಪ್ ಕೂಡ ಕ್ಲಿಯರ್ ಆಯಿತು ಅಂತ ಅನ್ಕೋತೀನಿ. ಸೊ ದ್ಯಾಟ್ ವಾಸ್ ಆಲ್ ಅಬೌಟ್ ಟುಡೇಸ್ ಡಿಸ್ಕಷನ್ ಫ್ರೆಂಡ್ಸ್. ಈಗ ಡಿಸ್ಕಸ್ ಮಾಡಿದಂತಹ ನೋಟ್ಸ್ಗಳನ್ನು ನೀವು ಫ್ರೀಯಾಗಿ PDF ರೂಪದಲ್ಲಿ ಡೌನ್ಲೋಡ್ ಮಾಡ್ಕೋಬೇಕು ಅಂತಂದರೆ ರಾಷ್ಟ್ರಮ್ ಇನ್ಸ್ಟಿಟ್ಯೂಟ್ ಟೆಲಿಗ್ರಾಮ್ ಚಾನಲನ್ನು ಸಬ್ಸ್ಕ್ರೈಬ್ ಮಾಡಿ. ಲಿಂಕನ್ನು ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನೀಡಲಾಗಿದ್ದು, ಲಿಂಕನ್ನು ಕ್ಲಿಕ್ ಮಾಡುವುದರೊಂದಿಗೆ ಟೆಲಿಗ್ರಾಮ್ ಚಾನಲನ್ನು ಈಸಿಯಾಗಿ ಜಾಯಿನ್ ಆಗ್ಬೋದು. ಅದೇ ರೀತಿಯಾಗಿ ಮಾರ್ಚ್ ತಿಂಗಳಿನಲ್ಲಿ ನಾವು ಡಿಸ್ಕಸ್ ಮಾಡಿದಂತಹ ಎಲ್ಲ ಕಂಪೈಲೇಷನ್ PDF ನೋಟ್ಸ್ಗಳನ್ನು ಮತ್ತು ರೆಗ್ಯುಲರ್ ಆಗಿ ನಾವು ಡಿಸ್ಕಸ್ ಮಾಡ್ತಾ ಇರುವಂತಹ ನೋಟ್ಸ್ಗಳನ್ನು ಈಸಿಯಾಗಿ ಡೌನ್ಲೋಡ್ ಮಾಡಿಕೊಂಡು ನ್ಯಾಷನಲ್, ಇಂಟರ್ನ್ಯಾಷನಲ್ ಮತ್ತು ಸ್ಟೇಟ್ ಲೆವೆಲ್ ಕರೆಂಟ್ ಅಫೇರ್ಸ್ ಟಾಪಿಕ್ಸ್ಗಳನ್ನು ಈಸಿಯಾಗಿ ರಿವೈಸ್ ಮಾಡ್ಕೋಬೋದು. ಥ್ಯಾಂಕ್ ಯು ಸೋ ಮಚ್ ಫಾರ್ ಜಾಯ್ನಿಂಗ್ ದ ಡಿಸ್ಕಷನ್. ಹ್ಯಾವ್ ಅ ನೈಸ್ ಡೇ.